ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಪಾರ್ಟ್ 6 ನೋಡೋಣ ಬನ್ನಿ. ಸೊ ಹಾಗಾದ್ರೆ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ 15 8 ಫ್ರೆಂಡ್ಸ್ P Q R S T U V and W are sitting around a circular table facing outside the center. ಸೊ ಇಲ್ಲಿ ತನಕ ಫೇಸಿಂಗ್ ಇನ್ಸೈಡ್ ದ ಸೆಂಟರ್ ನೋಡಿದೀವಿ. ಸೊ ಇವತ್ತಿಂದ ಈ ವಿಡಿಯೋದಲ್ಲಿ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಫೇಸಿಂಗ್ ಔಟ್ಸೈಡ್ ದ ಸೆಂಟರ್ ಅಂತ ಅಂದ್ರೆ ನಿಮಗೆ ಗೊತ್ತೇ ಇದೆ, ಎರಡು ಪಾಸಿಬಿಲಿಟೀಸ್ ಹಾಕೋಬೇಕು. 1 2 ಎಷ್ಟು ಜನ ಇದ್ದಾರೆ? 8 ಜನ ಇದ್ದಾರೆ, 8 ಮೆಂಬರ್ಸ್ ಇದ್ದಾರೆ. ಸೊ 3 4 5 6 7 8 1 2 3 4 5 6 7 8. ಸೊ ಫಸ್ಟ್ ಕಂಡೀಷನ್ ಏನಿದೆ ನೋಡಿ, P ಈಸ್ ಥರ್ಡ್ ಟು ದಿ ರೈಟ್ ಆಫ್ Q. P ಈಸ್ ಥರ್ಡ್ ಟು ದಿ, ನಿಮಗೆ ಗೊತ್ತಿದೆ ಆಲ್ ಆರ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಔಟ್ಸೈಡ್ ದ ಸೆಂಟರ್ ಅಂದ್ರೆ ಈ ತರ ಸಿಂಬಲ್ ಹಾಕೊಂತೀನಿ. ಸೊ P ಈಸ್ ಥರ್ಡ್ ಟು ದಿ ರೈಟ್ ಆಫ್ Q ಅಂತ ಅಂದ್ರೆ, ಈಗ ಇಲ್ಲಿ P ಇದೆ ಅಂತ ಅನ್ಕೊಳ್ಳಿ. ಸೊ ಥರ್ಡ್ ಟು ದಿ ರೈಟ್ ಆಫ್ Q ಅಂತ ಅಂದ್ರೆ ಇಲ್ಲಿಗೆ ಬರುತ್ತೆ, ಯಾಕಂದ್ರೆ ಔಟ್ಸೈಡ್ ದ ಸೆಂಟರ್ ಅಲ್ವಾ. 1 2 3. ಸೊ Q ಇಲ್ಲಿದ್ರೆ P ಇಲ್ಲಿರುತ್ತೆ. ಸೊ ನೆಕ್ಸ್ಟ್ R ಸಿಟ್ಸ್ ಆಪೋಸಿಟ್ ಟು P. P ಇಲ್ಲಿದೆ, ಸೊ R ಸಿಟ್ಸ್ ಆಪೋಸಿಟ್ ಟು P ಅಂದ್ರೆ ಇಲ್ಲಿ ಬರುತ್ತೆ R. ಸೊ ನೆಕ್ಸ್ಟ್ ಏನಿದೆ, S ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ R. ಎಸ್, ಸೊ ಒಂದೇ ಒಂದು ಆಪ್ಷನ್ ಇರೋದು, ಬಿಕಾಸ್ ಇಲ್ಲಿ ಒಂದ್ ನೈಬರ್ ಆಗಿ Q ಇದೆ. ಸೊ ಹಾಗಾಗಿ ಇನ್ನೊಂದು ನೈಬರ್ ಆಗಿ ಯಾರು ಇರ್ತಾರೆ? ಎಸ್ ಇರ್ತಾರೆ. ನೆಕ್ಸ್ಟ್ T ಸಿಟ್ಸ್ ಬಿಟ್ವೀನ್ ಎಸ್ ಅಂಡ್ ಯು. ಸೊ ಎಸ್ ಅಂಡ್ ಯು ಮಧ್ಯದಲ್ಲಿ ಟಿ ಬರಬೇಕು ಅಂದ್ರೆ ಆಬ್ವಿಯಸ್ಲಿ ಯು ಇಲ್ಲಿ ಬರಬೇಕು. ಟಿ ಎಲ್ಲಿ ಬರುತ್ತೆ? ಟಿ ಇಲ್ಲಿ ಬಂದೇ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ವಿ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಪಿ. ಇದು ಪಿ ಲೆಫ್ಟ್ ಅಂತ ಅಂದ್ರೆ ಇದು ಔಟ್ಸೈಡ್ ದ ಸೆಂಟರ್ ಆಗಿರೋದು ಇದು ಬರುತ್ತೆ. ಸೊ ಎಲ್ಲಿ ಬರುತ್ತೆ? ವಿ ಇಲ್ಲಿ ಬರುತ್ತೆ. ವಿ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಪಿ. ನೆಕ್ಸ್ಟ್ ಡಬ್ಲ್ಯೂ ಇಸ್ ಅನ್ ಇಮಿಡಿಯೇಟ್ ರೈಟ್ ಆಫ್ ವಿ. ಸೊ ಇಮಿಡಿಯೇಟ್ ರೈಟ್ ಅಂದ್ರೆ ವಿ ಫಸ್ಟ್ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇರೋದು ಒಂದೇ ಆಪ್ಷನ್, ಡಬ್ಲ್ಯೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ವಿ. ಸೊ ಆಲ್ಮೋಸ್ಟ್ ಎಲ್ಲ ಕಂಡೀಷನ್ಸ್ ಫಾಲೋ ಆಗಿದೆ. ನಾರ್ಮಲ್ ಇದು ಯೂಶಲಿ ಈಸಿ ಲೆವೆಲ್ ಕ್ವಶನ್, ಅಂದ್ರೆ ಪ್ರಿಲಿಮ್ಸ್ಗೆ ಕ್ಲರ್ಕ್ ಇದ್ರಲ್ಲೆಲ್ಲ ಈ ತರ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 16. 8 ಫ್ರೆಂಡ್ಸ್ A B C D E F G H are sitting around a circular table facing outside the center. Each person occupies a distinct seat. ಅಂದ್ರೆ ಪ್ರತಿಯೊಬ್ರು ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಕೂತ್ಕೊಂತಾರೆ. ಸೊ ಆಲ್ ಆರ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಸೊ 2 ಸರ್ಕಲ್ ಹಾಕೊಂತಾ ಇದೀನಿ. ಎಷ್ಟು ಜನ ಕೂತಿದ್ದಾರೆ? 1 2 3 4 5 6 7 8 1 2 3 4 5 6 7 8. ಸೊ ಆಲ್ ಆರ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಸೊ ಇವಾಗ ಕಂಡೀಷನ್ಸ್ ಏನಿದೆ ನೋಡಿ, ಎ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಸೊ ಇನ್ ಕೇಸ್ ಬಿ ಇಲ್ಲಿದೆ ಅನ್ಕೊಳ್ಳಿ, ಎ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಂತಂದ್ರೆ ಎ ಇಲ್ಲಿ ಬರುತ್ತೆ, ಬಿಕಾಸ್ ಬಿಗೆ ರೈಟ್ ಸೈಡ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಸಿ ಸಿಟ್ಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಎ. ಆಪೋಸಿಟ್ ಎ ಅಂದ್ರೆ ಇಲ್ಲಿ ಸಿ ಸಿಟ್ಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಎ. ಡಿ ಸಿಟ್ಸ್ ಬಿಟ್ವೀನ್ ಸಿ ಅಂಡ್ ಇ. ಸಿ ಅಂಡ್ ಇ, ಡಿ ಸಿಟ್ಸ್ ಬಿಟ್ವೀನ್ ಸಿ ಅಂಡ್ ಇ ಅಂದ್ರೆ ಆಬ್ವಿಯಸ್ಲಿ ಇ ಇಲ್ಲಿ ಬರಬೇಕು. ಸೊ ಆವಾಗ ಡಿ ಇಲ್ಲಿ ಕೂತ್ಕೋಬಹುದು. ಸೊ ಡಿ ಸಿಟ್ಸ್ ಬಿಟ್ವೀನ್ ಇ ಅಂಡ್ ಸಿ. ಎಫ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಇ. ಲೆಫ್ಟ್ ಅಂದ್ರೆ ಯಾವ್ದು ಬರುತ್ತೆ? ಇದು ಬರುತ್ತೆ, ಬಿಕಾಸ್ ಔಟ್ಸೈಡ್ ದ ಸೆಂಟರ್ ಅಲ್ವಾ. ಸೊ ಎಫ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಇ ಅಂದ್ರೆ ಥರ್ಡ್ ಅಂದ್ರೆ 1 2 3. ಸೊ ಎಫ್ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಜಿ ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಎ. ಎಗೆ ರೈಟ್ ಅಂದ್ರೆ ಇದು. ಜಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ. H occupies the remaining seats after all positioning are determined. ಇರೋದಿನ್ ಒಂದೇ ಒಂದು ಪೊಸಿಷನ್ ಖಾಲಿ. ಸೊ H ಎಲ್ಲ ಆಕ್ಯುಪೈ ಮಾಡುತ್ತೆ, ಅಲ್ಲ ಆಕ್ಯುಪೈ ಮಾಡುತ್ತೆ. ಸೊ ಇಲ್ಲಿ ಎಲ್ಲಾ ಕಂಡೀಷನ್ಸ್ ಫಾಲೋ ಆಗಿದೆ ನೋಡಿ. A sits second to the right of B. C sits exactly opposite to A. D sits between C and E. Okay. F sits third to the left of E. Okay. G sits to the immediate right of A. H occupies the remaining position. ಇದು ಕೂಡ ಅಷ್ಟೇ ಈಸಿ ಲೆವೆಲ್ ಕ್ವಶನ್, ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 17. ಸೊ 8 ಫ್ರೆಂಡ್ಸ್ A B C D E F G H are sitting around a circular table facing outside the center. Okay. Each person likes a different fruit. ಯಾವ್ದು? ಆಪಲ್, ಬನಾನಾ, ಮ್ಯಾಂಗೋ, ಆರೆಂಜ್, ಗ್ರೇಪ್ಸ್, ಗುವಾ, ಪಪ್ಪಾಯ ಅಂಡ್ ಪೈನಾಪಲ್. ಸೊ ಇಲ್ಲಿ ಏನು ಅಂತ ಅಂದ್ರೆ 8 ಫ್ರೆಂಡ್ಸ್ ಇದ್ದಾರೆ. 8 ಫ್ರೆಂಡ್ಸ್ ಆರ್ ಸಿಟ್ಟಿಂಗ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಸೊ ಆಲ್ ಆರ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್ ಅಂದ್ರೆ ಈ ತರ ಮಾರ್ಕ್ ಹಾಕೊಂತಾ ಇದೀನಿ ನಾನು. ಸೊ
ಇಲ್ಲೇನೋ ಈಚ್ ಪರ್ಸನ್ಸ್ ಲೈಕ್ ಡಿಫ್ರೆಂಟ್ ಫ್ರೂಟ್, ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ನ ಲೈಕ್ ಮಾಡ್ತಾ ಇದ್ದಾರೆ. ಯಾವ್ದಾವ್ದಿದೆ? ಆಪಲ್, ಬನಾನಾ, ಮ್ಯಾಂಗೋ, ಆರೆಂಜ್, ಗ್ರೇಪ್ಸ್, ಗುವಾ, ಪಪ್ಪಾಯ ಅಂಡ್ ಪೈನಾಪಲ್. ಓಕೆ, ಫಸ್ಟ್ ಇದಾಯ್ತು. ಸೊ ನೆಕ್ಸ್ಟ್ ಏನಿದೆ, ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ದಾರೆ ನೋಡೋಣ ಬನ್ನಿ. ಎ ಸಿಟ್ಸ್ 4 to the right of ಬಿ. ಇನ್ ಕೇಸ್ ಸೊ ಬಿ ಇಲ್ಲಿ ಕೂತಿದ್ದಾರೆ ಅನ್ಕೊಳ್ಳಿ, ನಾನು ಯಾವಾಗ್ಲೂ ನಿಮ್ಗೆ ಹೇಳಿದೀನಿ, ಪಾಸಿಬಿಲಿಟೀಸ್ ಸ್ವಲ್ಪ ಈಸಿ ಲೆವೆಲ್ ಇದ್ದಾಗ 2 ಹಾಕೊಳ್ಳಿ. ಅದಕ್ಕಿಂತ ಸ್ವಲ್ಪ ನಿಮಗೆ ಕ್ವಶನ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ, ಇದು ಟಫ್ ಲೆವೆಲ್ ಇದೆಯಾ, ಮೀನ್ಸ್ ಲೆವೆಲ್ ಇದೆಯಾ, ಯಾವ ತರ ಅಂತ. ಸೊ ನೀವು ಪಾಸಿಬಿಲಿಟಿ ಜಾಸ್ತಿ ಹಾಕೊಂಡ್ರೆ ರಾಂಗ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಒಂದಲ್ಲ ಒಂದು ಪಾಸಿಬಿಲಿಟೀಸ್ ಅಲ್ಲಿ ನೀವು ಹಾಕೊಳ್ಳೋ ಆನ್ಸರ್ ರೈಟ್ ಇರುತ್ತೆ. ಸೊ ಟೈಮ್ ವೇಸ್ಟ್ ಆಗಲ್ಲ. ಎ ಸಿಟ್ಸ್ 4 to the right of ಬಿ ಅಂದ್ರೆ ಇದು ಬಿ ಅನ್ಕೊಳ್ಳಿ. 1 2 3 4. ಸೊ ಎಕ್ಸಾಕ್ಟ್ಲಿ ಆಪೋಸಿಟ್ ಅಂತಾನೆ ಅನ್ಬೋದು. ಎ ಸಿಟ್ಸ್ 4 to the right of ಬಿ. ಸಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ. ಸಿ ಸಿಟ್ಸ್ ಇಮಿಡಿಯೇಟ್, ಸಾರಿ ಇಲ್ಲಿ ಬೇಡ ಇದು. ಸಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ. ಓಕೆ, ನೆಕ್ಸ್ಟ್ ಏನಿದೆ? ಡಿ ಸಿಟ್ಸ್ ಆಪೋಸಿಟ್ ಟು ಸಿ. ಡಿ ಸಿಟ್ಸ್, ಡಿ ಆಪೋಸಿಟ್ ಟು ಸಿ. ಸಿ ಅಂದ್ರೆ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಡಿ. ಡಿಗೆ ಲೆಫ್ಟ್ ಯಾವುದು? ಇದು. ಸೊ ಇ ಎಲ್ಲಿ ಕುತ್ಕೊಳ್ಳುತ್ತೆ? ಇ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಡಿ. ಹಾಗಾದ್ರೆ ನೆಕ್ಸ್ಟ್ ಎಫ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಸಿ. ಸಿಗೆ ಲೆಫ್ಟ್ ಯಾವುದು? ಇದು. ಸೊ ಎ ಸಿಟ್ಸ್, ಸಾರಿ ಎಫ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಸಿ ಅಂದ್ರೆ 1 2 3. ಸೊ ಎಫ್ ಹಾಗಾದ್ರೆ ಇಲ್ಲಿ ಕೂತ್ಕೊಳ್ಳುತ್ತೆ. ಎಫ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಸಿ. ನೆಕ್ಸ್ಟ್ ಜಿ ಇಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಇ. ಇಗೆ ಇಮಿಡಿಯೇಟ್ ನೈಬರ್ ಯಾವ್ದಿದೆ? ಜಿ ಇದೆ. ಸೊ ಹಾಗಾದ್ರೆ ಇನ್ನೇನು ರಿಮೈನಿಂಗ್ ಪೊಸಿಷನ್ ಯಾವ್ದಿದೆ? ಹೆಚ್. ಹೆಚ್ ಆಕ್ಯುಪೈಸ್ ದಿ ರಿಮೈನಿಂಗ್ ಸೀಟ್, ಬಿಕಾಸ್ ಇರೋದಿನ್ ಒಂದೇ ಒಂದು ಪೊಸಿಷನ್. ಸೊ ಅಲ್ಲಿ ಹೆಚ್ ಕುತ್ಕೊಳುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನಿದೆ? ಯಾರ್ಯಾರು ಈ ಸೀಟಿಂಗ್ ಅರೇಂಜ್ಮೆಂಟ್ ಆಯ್ತು, ಯಾರ್ಯಾರು ಯಾವ್ಯಾವ್ದು ಫ್ರೂಟ್ಸ್ ನ ಲೈಕ್ ಮಾಡ್ತಾರೆ ಅಂತ ನೋಡಿ. ಎ ಲೈಕ್ಸ್ ಆಪಲ್, ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಎ ಲೈಕ್ಸ್ ಆಪಲ್. ಸೊ ಇದು ಸೀಟಿಂಗ್ ಅರೇಂಜ್ಮೆಂಟ್ ಪಾಸಿಬಲ್ ಆಗಿರೋದ್ರಿಂದ ಇದನ್ನೇನು ತಗೊಳ್ಳೋ ಆಪ್ಷನ್ ಬರಲ್ಲ. ಅವಶ್ಯಕತೆ, ನೋ ನೀಡ್ ಆಫ್ ದಸ್, ಅವಶ್ಯಕತೆ ಬರಲ್ಲ. ಸೊ ಎ ಲೈಕ್ಸ್ ಆಪಲ್. ದಿ ಪರ್ಸನ್ ಹೂ ಲೈಕ್ಸ್ ಮ್ಯಾಂಗೋಸ್ ಇಟ್ಸ್ ಆಪೋಸಿಟ್ ಟು ಜಿ. ಜಿ ಅಲ್ಲಿದೆ, ಇಲ್ಲಿದೆ. ಮ್ಯಾಂಗೋ ಲೈಕ್ ಆಪೋಸಿಟ್ ಪರ್ಸನ್ ಅಂದ್ರೆ ಇದು. ಸೊ ಸಿ ಲೈಕ್, ಸಾರಿ ಎಫ್ ಲೈಕ್ಸ್ ಏನು? ಮ್ಯಾಂಗೋ ಲೈಕ್ ಮಾಡುತ್ತೆ. ನೆಕ್ಸ್ಟ್ ಬಿ ಡಸಂಟ್ ಲೈಕ್ ಬನಾನಾ. ಸೊ ಬಿ ಬನಾನಾನ ಲೈಕ್ ಮಾಡಲ್ಲ. ಓಕೆ. ಸಿ ಲೈಕ್ಸ್ ಆರೆಂಜ್, ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಸಿ ಲೈಕ್ಸ್ ಆರೆಂಜ್. ನೆಕ್ಸ್ಟ್ ಏನಾಯ್ತು? ದಿ ಪರ್ಸನ್ ಹೂ ಲೈಕ್ಸ್ ಗ್ರೇಪ್ಸ್ ಇಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಇ. ಇ ಎಲ್ಲಿದೆ? ಇಲ್ಲಿದೆ. ಯಾರು ಲೈಕ್ ಮಾಡ್ತಾರೆ? ಗ್ರೇಪ್ಸ್ ನ ಬಿ ಲೈಕ್ ಮಾಡ್ತಾ ಇದ್ದಾರೆ, ಬಿಕಾಸ್ ಇಮಿಡಿಯೇಟ್ ರೈಟ್ ಆಫ್ ಇ. ಓಕೆ, ಇದು ಕೂಡ ಆಯ್ತು. ನೆಕ್ಸ್ಟ್ ಇಮಿಡಿಯೇಟ್ ರೈಟ್ ಆಫ್ ಇ. ಓಕೆ. ನೆಕ್ಸ್ಟ್ ಏನಿದೆ? ಜಿ ಲೈಕ್ಸ್ ಗುವಾ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಜಿ ಲೈಕ್ಸ್ ಗುವಾ. ಓಕೆ. ಹೆಚ್ ಲೈಕ್ಸ್ ನೈದರ್ ಪೈನಾಪಲ್ ನಾರ್ ಪಪ್ಪಾಯ. ಹೆಚ್ಚು ಪೈನಾಪಲ್ನು ಲೈಕ್ ಮಾಡಲ್ಲ, ಪಪ್ಪಾಯನು ಲೈಕ್ ಮಾಡಲ್ಲ. ಓಕೆ. ದಿ ಪರ್ಸನ್ ಹೂ ಲೈಕ್ಸ್ ಬನಾನಾಸ್ ಇಟ್ಸ್ ಅಡ್ಜಸ್ಟೆಂಟ್ ದಿ ಪರ್ಸನ್ ಹೂ ಲೈಕ್ಸ್ ಆಪಲ್. ಆಪಲ್ಗೆ ಅಡ್ಜಸ್ಟೆಂಟ್ ಆಗಿ ಯಾರು ಕೂತ್ಕೊಂತಾರೆ? ಬನಾನಾನ ಯಾರು ಲೈಕ್ ಮಾಡ್ತಾರೆ ಅವ್ರು ಕೂತ್ಕೊಂತಾರೆ. ಆಲ್ರೆಡಿ ಇಲ್ಲೇನೋ ಒಂದು ಕ್ಲೂ ಸಿಕ್ಕಿತ್ತು ನಮಗೆ. ಬಿ ಡಸಂಟ್ ಲೈಕ್ ಬನಾನಾ. ಓಕೆ, ಇಲ್ಲೇನಿದು ಪಾಯಿಂಟ್ ಆಗಲ್ಲ, ಬಿಕಾಸ್ ಇಲ್ಲಿ ಆಲ್ರೆಡಿ ಹೆಚ್ಚು ಬನಾನಾನ ಲೈಕ್ ಮಾಡ್ತಾ ಇದೆ. ಓಕೆ. ನೆಕ್ಸ್ಟ್ ಕ್ಲೂ ಏನಿದೆ? ದಿ ಪರ್ಸನ್ ಹೂ ಲೈಕ್ಸ್ ಪಪ್ಪಾಯ ಸಿಟ್ಸ್ ಬಿಟ್ವೀನ್ ಜಿ ಅಂಡ್ ಬಿ. ಜಿ ಎಲ್ಲಿದೆ? ಇಲ್ಲಿದೆ. ಬಿ ಎಲ್ಲಿದೆ? ಇಲ್ಲಿದೆ. ಯಾರು ಪಪ್ಪಾಯನ್ ಲೈಕ್ ಮಾಡ್ತಾ ಇದ್ದಾರೆ? ಇನ್ ಬಿಟ್ವೀನ್ ದ ಪರ್ಸನ್ಸ್. ಓಕೆ. ಪಪ್ಪಾಯನ ಜಿ ಲೈಕ್ ಮಾಡಿದ್ರೆ, ಸಾರಿ ಪಪ್ಪಾಯನ್ನ ಇ ಲೈಕ್ ಮಾಡಿದ್ರೆ ಇನ್ ಯಾವ್ದು ಒಂದೇ ಒಂದು ಉಳಿತು, ಏನದು? ಪೈನಾಪಲ್. ಸೊ ಇನ್ನ ಆಲ್ಮೋಸ್ಟ್ ಎಲ್ಲರದು ಆಗಿದೆ, ಎಲ್ಲರೂ ಯಾವ್ದಾದ್ರು ಲೈಕ್ ಮಾಡಿದ್ದಾರೆ ಅಂತಾಗಿದೆ. ಡಿ ಒಂದು ಬ್ಯಾಲೆನ್ಸ್ ಉಳಿದಿದೆ. ಸೊ ಹಾಗಾಗಿ ಡಿ ಏನನ್ನ ಲೈಕ್ ಮಾಡ್ತಾ ಇದೆ? ಪೈನಾಪಲ್ ನ ಲೈಕ್ ಮಾಡ್ತಾ ಇದೆ. ಸೊ ಎಲ್ಲಾ ಪಾಯಿಂಟ್ಸು ಕ್ಲಿಯರ್ ಆಗಿದೆ ಇಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 18 ಏನಿದೆ? 8 ಪರ್ಸನ್ PQRS TUVWO are sitting around a circular table facing outside the center. Each person likes a different color. ಯಾವ್ಯಾವ ಕಲರ್ ಲೈಕ್ ಮಾಡ್ತಾ ಇದ್ದಾರೆ? ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ, ಬ್ಲ್ಯಾಕ್, ವೈಟ್, ಪಿಂಕ್ ಅಂಡ್ ಆರೆಂಜ್. ಸೊ 8 ಪರ್ಸನ್ ಕೂತ್ಕೊಂಡಿದ್ದಾರೆ. 8 ಪರ್ಸನ್ ಅಂತ ಅಂದ್ರೆ ಸಿಟ್ಟಿಂಗ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ನಾನಿಲ್ಲಿ 2 ಪಾಸಿಬಿಲಿಟೀಸ್ ಹಾಕೊಂಡಿದ್ದೀನಿ. ಸೊ ಆಲ್ ಆರ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಈ ತರ ಮಾರ್ಕ್ ಹಾಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಆಲ್ ಆರ್ ಏನು? ಲೈಕ್ಸ್ ಡಿಫ್ರೆಂಟ್ ಕಲರ್. ಓಕೆ. ನೆಕ್ಸ್ಟ್ ಇಲ್ಲಿ ಕ್ಲೂ ಏನಿದೆ ನೋಡಿ. ಪಿ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಕ್ಯೂ ಬಟ್ ಈಸ್ ನಾಟ್ ಎ ನೈಬರ್ ಆಫ್ ಎಸ್. ಓಕೆ. ಸೊ ಕ್ಯೂ ಇಲ್ಲಿದೆ ಅಂತ ಅನ್ಕೊಳ್ಳಿ. 2 ಪಾಸಿಬಿಲಿಟೀಸ್. ಕ್ಯೂ ಇಲ್ಲಿದೆ ಅನ್ಕೊಳ್ಳಿ. ಪಿ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಕ್ಯೂ. ಓಕೆ.
ಬಟ್ ಇಲ್ಲಿ ಎರಡು ಪೊಸಿಷನ್ ಅಲ್ಲೂ ಬಟ್ ಈಸ್ ನಾಟ್ ಎ ನೈಬರ್ ಆಫ್ ಎಸ್. ಎಸ್ಗೆ ನೈಬರ್ ಆಗಿಲ್ಲ ಯಾರು ಪಿ. ಓಕೆ ಆಯ್ತು. ಆರ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಬ್ಲ್ಯೂ ಬಟ್ ಈಸ್ ನಾಟ್ ಎ ನೆಕ್ಸ್ಟ್ ಟು ಕ್ಯೂ. ಯಾರು ಆರು ಡಬ್ಲ್ಯೂಗೆ ಥರ್ಡ್ ಅಲ್ಲಿ ಲೆಫ್ಟ್ ಅಲ್ಲಿ ಇದೆ ಬಟ್ ಇಸ್ ನಾಟ್ ನೆಕ್ಸ್ಟ್ ಟು ಕ್ಯೂ. ಸೊ ಕ್ಯೂಗೆ ನೆಕ್ಸ್ಟ್ ಆಗಿಲ್ಲ ಯಾರು ಆರ್. ಓಕೆನಾ, ಇರ್ಲಿ ಅದು ಹಾಗೆ ಪೆಂಡಿಂಗ್ ಬಿಡೋಣ. ಟಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ವಿ ಅಂಡ್ ಫೋರ್ ಟು ದಿ ಲೆಫ್ಟ್ ಆಫ್ ಯು. ಟಿ ಎಲ್ಲಿ ಟಿ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಯು ಅಂಡ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ರೈಟ್ ಆಫ್ ವಿ ಅಂಡ್ ಫೋರ್ ಟು ದಿ ಲೆಫ್ಟ್ ಆಫ್ ಯು. ಓಕೆ, ಟಿ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್. ಓಕೆ, ವಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಪಿ. ಇಲ್ಲಿ ಒಂದು ನಿಮಗೆ ಕ್ಲೂ ಸಿಗ್ತಾ ನೋಡಿ. ವಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಪಿ ಅಂದ್ರೆ ರೈಟ್ ಇದೆ ಅಲ್ವಾ. ಸೊ ಹಾಗಾದ್ರೆ ವಿ ಇಲ್ಲಿ ವಿ ಸಿಕ್ತು ಅಂತ ಅಂದಮೇಲೆ ನಮ್ಗೆ ಇಲ್ಲಿ ಟಿ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ವಿ ಇದೆ ನೋಡಿ. ಸೊ ಟಿ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ವಿ ಅಂಡ್ ಫೋರ್ ಟು ದಿ ಲೆಫ್ಟ್ ಆಫ್ ಯು. ಯಾವುದು ಟಿ ಫೋರ್ ಟು ದಿ ಲೆಫ್ಟ್ ಆಫ್ ಯು 1 2 3 4. ಸೊ ಹಾಗಾದ್ರೆ ಯು ಇಲ್ಲಿ ಕುತ್ಕೊಳುತ್ತೆ ಬಿಕಾಸ್ ಫೋರ್ ಟು ದಿ ಲೆಫ್ಟ್ ಆಫ್ ಯು ಆಗ್ಬೇಕಲ್ಲ ಯಾವುದು ಟಿ. ಅದಕ್ಕೆ ಟಿ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್. ಓಕೆ, ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್. ಎಸ್ ಲೆಫ್ಟ್ ಅಂದ್ರೆ ಇದು ಬರುತ್ತೆ. ಓಕೆ, ವಿ ಸಿಟ್ಸ್ ಇದಾಯ್ತಾ. ಟಿ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್. ಓಕೆ, ನೋ ಇಶ್ಯೂಸ್. ಸೊ ಇನ್ ಎರಡು ಪೊಸಿಷನ್ ಖಾಲಿ ಆಯ್ತು. ಎರಡು ಪೊಸಿಷನ್ ಬಗ್ಗೆ ಇಲ್ಲಿ ಯಾವುದೋ ಒಂದು ಬಿಟ್ಟಿದೀವಿ ನಾವಲ್ವಾ. ಏನು, ಆರ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಬ್ಲ್ಯೂ ಬಟ್ ಈಸ್ ನಾಟ್ ನೆಕ್ಸ್ಟ್ ಕ್ಯೂ. ಯಾರು ಆರ್. ಆರು ಹಾಗಾದ್ರೆ ಇಲ್ಲಿ ಬರೋಹಂಗಿಲ್ಲ ಯಾಕಂದ್ರೆ ನೆಕ್ಸ್ಟ್ ಕ್ಯೂ ಆಗ್ಬಿಡುತ್ತೆ. ಸೊ ಇಲ್ಲಿ ಕುತ್ಕೊಂಡ್ರೆ ಏನಾಗುತ್ತೆ, ಆರ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಬ್ಲ್ಯೂ. ಓಕೆ, ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ ಯಾಕಂದ್ರೆ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಬ್ಲ್ಯೂ 1 2 3. ಸೊ ಥರ್ಡ್ ಟು ದಿ ಲೆಫ್ಟ್ ಆಫ್ ಡಬ್ಲ್ಯೂ ಅಂದ್ರೆ ಇದು ಎಕ್ಸಾಕ್ಟ್ ಆಗಿ ಈ ಪೊಸಿಷನ್ ಸೂಟ್ ಆಗುತ್ತೆ. ಸೊ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಆಗಿದೆ. ಸೊ ನೆಕ್ಸ್ಟ್ ಏನು ಅಂತ ಅಂದ್ರೆ ಯಾರ್ಯಾರು ಯಾವ್ದಾದ್ರು ಲೈಕ್ ಮಾಡ್ತಾರೆ ನೋಡಿ. ಕ್ಯೂ ಲೈಕ್ಸ್ ರೆಡ್. ಕ್ಯೂ ಎಲ್ಲಿದೆ, ಇಲ್ಲಿದೆ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಕ್ಯೂ ಲೈಕ್ಸ್ ರೆಡ್. ಓಕೆ, ದಿ ಪರ್ಸನ್ ಹೂ ಲೈಕ್ಸ್ ಬ್ಲೂ ಸಿಟ್ಸ್ ಆಪೋಸಿಟ್ ಟು ಕ್ಯೂ. ಕ್ಯೂಗೆ ಆಪೋಸಿಟ್ ಆಗಿ ಯಾರು ಕೂತ್ಕೊಂತಾರೆ ಅವರು ಬ್ಲೂನ ಲೈಕ್ ಮಾಡ್ತಾರೆ. ಓಕೆ, ಯು ಡಸಂಟ್ ಲೈಕ್ ಗ್ರೀನ್. ಯು ಗ್ರೀನ್ ಲೈಕ್ ಮಾಡಲ್ಲ. ಓಕೆ, ನೋ ಇಶ್ಯೂಸ್. ಟಿ ಲೈಕ್ಸ್ ನೈದರ್ ಯೆಲ್ಲೋ ನಾರ್ ಬ್ಲಾಕ್. ಏನು, ಯೆಲ್ಲೋನು ಲೈಕ್ ಮಾಡಲ್ಲ, ಬ್ಲ್ಯಾಕ್ನು ಲೈಕ್ ಮಾಡಲ್ಲ. ಅದು ಓಕೆ. ನೆಕ್ಸ್ಟ್ ನೋಡೋಣ. ದಿ ಪರ್ಸನ್ ಹೂ ಲೈಕ್ಸ್ ಪಿಂಕ್ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್. ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್ ಅಂದ್ರೆ ಪಿ. ಸೊ ಇದೇನ್ ಲೈಕ್ ಮಾಡುತ್ತೆ, ಪಿಂಕ್ ನ ಲೈಕ್ ಮಾಡುತ್ತೆ. ಓಕೆ, ಡಬ್ಲ್ಯೂ ಲೈಕ್ಸ್ ವೈಟ್. ಓಕೆ, ದಿ ಪರ್ಸನ್ ಹೂ ಲೈಕ್ಸ್ ಆರೆಂಜ್ ಸಿಟ್ಸ್ ಅಡ್ಜಸ್ಟೆಂಟ್ ಟು ದಿ ಗ್ರೀನ್ ಲವರ್. ಗ್ರೀನ್ ಲವರ್ಗೆ ಯಾರು ಅಡ್ಜಸ್ಟೆಂಟ್ ಆಗಿ ಕುತ್ಕೊಂತಾರೆ, ಆರೆಂಜ್ ನ ಲೈಕ್ ಮಾಡೋರು. ಬಟ್ ನಮ್ಗೆ ಗ್ರೀನ್ ಎಲ್ಲಿ ಕೂತಿದೆ ಅನ್ನೋದು ಗೊತ್ತಿಲ್ಲ. ದಿ ಪರ್ಸನ್ ಹೂ ಲೈಕ್ಸ್ ಗ್ರೀನ್ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ದಿ ಒನ್ ಹೂ ಲೈಕ್ಸ್ ಆರೆಂಜ್. ಆರೆಂಜ್ ನ ಯಾರು ಲೈಕ್ ಮಾಡ್ತಾರೆ ಅವ್ರಿಗೆ ಇಮಿಡಿಯೇಟ್ ಲೆಫ್ಟ್ ಆಗಿ ಗ್ರೀನ್ ಕುತ್ಕೊಂತಾರೆ. ಓಕೆ, ಪಿ ಡಸಂಟ್ ಲೈಕ್ ಯೆಲ್ಲೋ. ಪಿ ಯೆಲ್ಲೋನ ಲೈಕ್ ಮಾಡಲ್ಲ. ಅಂಡ್ ಯು ಡಸಂಟ್ ಲೈಕ್ ಗ್ರೀನ್. ಇಲ್ಲಿ ಕರೆಕ್ಟ್ ಇದಾಗಿ ಕೊಟ್ಬಿಟ್ಟಿದ್ದಾನೆ, ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ಗ್ರೀನ್ ನ ಯು ಲೈಕ್ ಮಾಡಲ್ಲ. ಓಕೆ, ಟಿ ಲೈಕ್ಸ್ ನೈದರ್ ಯೆಲ್ಲೋ ನಾರ್ ಬ್ಲ್ಯಾಕ್. ಓಕೆ, ಇನ್ ಕೇಸ್ ಇಲ್ಲೇ ಇನ್ನೊಂದಿದೆ ನೋಡಿ. ಇಲ್ಲಿ ದಿ ಪರ್ಸನ್ ಹೂ ಲೈಕ್ಸ್ ಗ್ರೀನ್ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಒನ್ ಆಫ್ ದಿ ಆರೆಂಜ್ ಅಂದ್ರೆ ಇನ್ ಕೇಸ್ ಇದನ್ನ ಆರೆಂಜ್ ಇಟ್ಕೊಂಡ್ರೆ ಇದು ಗ್ರೀನ್ ಆಗುತ್ತೆ. ಓಕೆನಾ. ದಿ ಪರ್ಸನ್ ಹೂ ಲೈಕ್ ಗ್ರೀನ್ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಹೋಗ್ತೀವಿ. ಒನ್ ಪಿ ಡಸಂಟ್ ಲೈಕ್ ಯೆಲ್ಲೋ. ಓಕೆ, ಪಿ ಯೆಲ್ಲೋನ ಲೈಕ್ ಮಾಡೋದು ಬೇಡ, ಯೆಲ್ಲೋನ ಯು ಲೈಕ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಇನ್ನೇನಿದೆ, ದಿ ಪರ್ಸನ್ ಹೂ ಲೈಕ್ ಆರೆಂಜ್ ಅಡ್ಜಸ್ಟ್ ದಿ ಪರ್ಸನ್ ಗ್ರೀನ್. ಓಕೆ, ಗ್ರೀನ್ಗೆ ಇಲ್ಲಿ ಅಡ್ಜಸ್ಟೆಂಟ್ ಆಗಿದೆ. ಇನ್ನೇನಿದೆ, ಯು ಡಸಂಟ್ ಲೈಕ್ ಗ್ರೀನ್. ಓಕೆ, ಇದು ಇದಾಗಿದೆ. ಟಿ ಲೈಕ್ಸ್ ನೈದರ್ ಯೆಲ್ಲೋ ನಾರ್ ಬ್ಲ್ಯಾಕ್. ಓಕೆ, ಇದು ಆಗಲ್ಲ. ಸೊ ಇನ್ನು ಬ್ಲ್ಯಾಕ್ ಒಂದು ಉಳಿತು. ಸೊ ಬ್ಲ್ಯಾಕ್ ನ ಇಲ್ಲಿ ಕೂರ್ಸಿದ್ರೆ ಸರಿ ಆಗುತ್ತೆ. ಈಗೆಲ್ಲ ಫಾಲೋ ಆಗಿದೆ ಅನ್ಕೋತೀನಿ ನೋಡಿ. ಕ್ಯೂ ಲೈಕ್ಸ್ ರೆಡ್. ದಿ ಪರ್ಸನ್ ಹೂ ಲೈಕ್ಸ್ ಬ್ಲೂ ಸಿಟ್ಸ್ ಇನ್ ಆಪೋಸಿಟ್ ಟು ಕ್ಯೂ. ಯು ಡಸಂಟ್ ಲೈಕ್ ಗ್ರೀನ್. ಓಕೆ, ಯೆಲ್ಲೋನ್ ಲೈಕ್ ಮಾಡ್ತಾ ಇದೆ. ಟಿ ಲೈಕ್ಸ್ ನೈದರ್ ಯೆಲ್ಲೋ ನಾರ್ ಬ್ಲ್ಯಾಕ್. ಓಕೆ, ಟಿ ಗ್ರೀನ್ ಅಲ್ಲಿ ಲೈಕ್ ಮಾಡ್ತಾ ಇದೆ. ದಿ ಪರ್ಸನ್ ಹೂ ಲೈಕ್ಸ್ ಪಿಂಕ್ ಸಿಟ್ಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್. ಡಬ್ಲ್ಯೂ ಲೈಕ್ಸ್ ವೈಟ್. The person who likes orange sits adjacent to the green lover. The person who likes green sits immediate left of the one who likes orange. Okay, P doesn't like yellow. P black na like ಮಾಡ್ತಾ ಇದೆ. ಸೊ ಇದು ಕೂಡ ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 19. 8 friends JKLM NOPQ are sitting around a circular table facing outside the center. Each likes a different subject. ಯಾವ್ದು ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಅಂಡ್ ಇಂಗ್ಲಿಷ್ ನ ಲೈಕ್ ಮಾಡ್ತಾ ಇದೆ. ಸೊ 8 ಫ್ರೆಂಡ್ಸ್ ಅಂತ ಅಂದ್ರೆ 2 ಸರ್ಕಲ್ ಹಾಕೊಂತಾ ಇದ್ದೀನಿ. ಐ ಮೀನ್ 2 ರೌಂಡ್ ಟೇಬಲ್. ಸೊ ದಟ್ ಎಷ್ಟು ಪರ್ಸನ್ ಕೂತಿದ್ದಾರೆ,
8 ಪರ್ಸನ್ ಕೂತಿದ್ದಾರೆ ಔಟ್ಸೈಡ್ ದ ಸೆಂಟರ್ ಅಂತ ಅಂದ್ರೆ ಮಾರ್ಕ್ ಹಾಕೊಂತಾ ಇದ್ದೀನಿ. ಸೊ ಇವಾಗ ಕ್ಲೂ ಏನಿದೆ, ಜೆ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಕೆ. ಓಕೆ, ಕೆ ಇಲ್ಲಿದೆ ಅಂತ ಅನ್ಕೊಳ್ಳಿ. ಸೆಕೆಂಡ್ ಟು ದಿ ಲೆಫ್ಟ್ ಅಂತ ಅಂದ್ರೆ ಈ ಕಡೆಗೆ ಬರುತ್ತೆ. ಜೆ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಕೆ ಅಂಡ್ ಥರ್ಡ್ ಟು ದಿ ರೈಟ್ ಆಫ್ ಕ್ಯೂ. ಯಾರಿಗೆ ರೈಟ್ ಆಗಿದೆ? ಕ್ಯೂಗೆ ರೈಟ್ ಸೈಡ್ ಆಫ್ ದ ಕ್ಯೂ ಇದೆ. ಓಕೆ, ಕ್ಯೂಗ್ ರೈಟ್ ಸೈಡ್ ಇದೆ ಅಂತ ಇದೆ. ಸೊ ನೆಕ್ಸ್ಟ್ ಎಮ್ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಪಿ ಅಂಡ್ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ. ಯಾರು? ಎಮ್ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಪಿ. ಓಕೆ, ಇಲ್ಲಿಗೆ ಸೆಕೆಂಡ್ ಟು ದಿ ರೈಟ್ ಆಫ್ ಪಿ ಬರೋಕ್ಕಾಗಲ್ಲ, ಆಬ್ವಿಯಸ್ಲಿ ಇಲ್ಲೇ ಕೂತ್ಕೊಬೇಕು. ಯಾರು? ಎಮ್ಮು. ಆ್ಯಂಡ್ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ, ಕ್ಯೂಗೆ ಇಮಿಡಿಯೇಟ್ ನೈಬರ್ ಆಗಬೇಕಲ್ವಾ, ಹಾಗಾಗಿ ಇಲ್ಲೇ ಕೂತ್ಕೊಬೇಕು. ಸೊ ನೆಕ್ಸ್ಟ್ ಓ ಸಿಟ್ಸ್ ಬಿಟ್ವೀನ್ ಕೆ ಆ್ಯಂಡ್ ಜೆ. ಎಲ್ಲಿದೆ? ಓ ಸಿಟ್ಸ್ ಬಿಟ್ವೀನ್ ಕೆ ಆ್ಯಂಡ್ ಜೆ. ಕೆ ಜೆ ಮಧ್ಯದಲ್ಲಿದೆ. ಓಕೆ, ಓ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎನ್. ಯಾರಿಗೆ ಲೆಫ್ಟ್ ಆಗಿ ಕೂತಿದೆ? ಎನ್ಗೆ, ಬಿಕಾಸ್ ಇದಲ್ವಾ ಲೆಫ್ಟ್ ಪೊಸಿಷನ್. ಓಕೆ, ಓ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎನ್. ಎಲ್ ಆಕ್ಯುಪೈಸ್ ದ ರಿಮೈನಿಂಗ್ ಸೀಟ್. ಇನ್ನಿರೋದು ಒಂದೇ ಒಂದು ಪೊಸಿಷನ್ ವೇಕೆಂಟ್, ಐ ಮೀನ್ ಖಾಲಿ. ಸೊ ಎಲ್ಲಿ ಕುತ್ಕೊಳುತ್ತೆ ಆ ಪ್ಲೇಸಲ್ಲಿ ಕುತ್ಕೊಳ್ಳುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾರ್ಯಾರು ಯಾವ್ದಾವ್ದೊಂದು ಲೈಕ್ ಮಾಡ್ತಾರೆ ನೋಡಿ. ಪಿ ಲೈಕ್ಸ್ ಮ್ಯಾಥ್ ಡೈರೆಕ್ಟ್ ಕೊಟ್ಟಿದ್ದಾನೆ. ಸೊ ಪಿ ಲೈಕ್ಸ್ ಮ್ಯಾಥ್ ಇದೇನು ಬೇಡ, ಬಿಕಾಸ್ ಇಲ್ಲಿ ಆಲ್ಮೋಸ್ಟ್ ಅರೇಂಜ್ಮೆಂಟ್ ಕರೆಕ್ಟಾಗಿ ಆಗಿದೆ ಅಂದರೆ ಯಾರು ಯಾವ್ದೊಂದು ಲೈಕ್ ಮಾಡ್ತಾರೆ ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಪಿ ಲೈಕ್ಸ್ ಮ್ಯಾಥ್. ದಿ ಪರ್ಸನ್ ಹೂ ಲೈಕ್ಸ್ ಇಂಗ್ಲಿಷ್ ಸಿಟ್ಸ್ ಆಪೋಸಿಟ್ ಟು ದಿ ಮ್ಯಾಥ್ಸ್ ಲವರ್. ಸೊ ಯಾರು ಇಂಗ್ಲಿಷ್ನ ಯಾರು ಲವ್ ಮಾಡ್ತಾರೆ ಅವ್ರು ಆಪೋಸಿಟ್ ಟು ದಿ ಮ್ಯಾಥ್ಸ್. ಓಕೆ, ಕೆ ಡಸಂಟ್ ಲೈಕ್ ಫಿಸಿಕ್ಸ್. ಯಾಕೆ ಫಿಸಿಕ್ಸ್ನ ಲೈಕ್ ಮಾಡಲ್ಲ. ಎಲ್ ಲೈಕ್ಸ್ ಹಿಸ್ಟ್ರಿ. ಓಕೆ, ನೆಕ್ಸ್ಟ್ ಓ ಲೈಕ್ಸ್ ಜಿಯೋಗ್ರಫಿ. ಡೈರೆಕ್ಟ್ ಕೊಟ್ಟಿದ್ದಾನೆ. ಈ ಥರ ಡೈರೆಕ್ಟ್ ಕೊಟ್ಟರೆ ನಿಮಗೆ ತುಂಬ ಟೈಮ್ ಹಿಡಿಯಲ್ಲ. ದಿ ಕೆಮಿಸ್ಟ್ರಿ ಲವರ್ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ. ಪಿ ಎಲ್ಲಿದೆ? ಇಲ್ಲಿದೆ. ಕೆಮಿಸ್ಟ್ರಿ ಲವರ್ ಅಂತ ಅಂದರೆ ಎನ್ ಆಗುತ್ತೆ. ಓಕೆ, ಕ್ಯೂ ಡಸಂಟ್ ಲೈಕ್ ಎಕನಾಮಿಕ್ಸ್. ಕ್ಯೂ ಎಕನಾಮಿಕ್ಸ್ನ ಲೈಕ್ ಮಾಡಲ್ಲ. ಓಕೆ, ದಿ ಫಿಸಿಕ್ಸ್ ಲವರ್ ಸಿಟ್ಸ್ ಅಡ್ಜಸ್ಟ್ ಟು ದಿ ಹಿಸ್ಟ್ರಿ ಲವರ್ ಅಂತಂದರೆ ಇಲ್ಲಿ ಆಲ್ರೆಡಿ ಇಂಗ್ಲೀಷ್ ಆಗಿರೋದ್ರಿಂದ ಇಲ್ಲೇ ಕುತ್ಕೊಬೇಕಾಗುತ್ತೆ ಫಿಸಿಕ್ಸ್, ಯಾಕಂದರೆ ಹಿಸ್ಟ್ರಿಗೆ ಅಡ್ಜಸ್ಟೆಂಟ್ ಆಗಿ ಕುತ್ಕೊಬೇಕಲ್ಲ. ಓಕೆ, ಕ್ಯೂ ಡಸಂಟ್ ಲೈಕ್ ಎಕನಾಮಿಕ್ಸ್. ಕ್ಯೂ ಎಕನಾಮಿಕ್ಸ್ನ ಲೈಕ್ ಮಾಡಲ್ಲ ಅಂತ ಅಂದರೆ ಇನ್ನು ಉಳಿದಿರೋದು ಬೇರೆ ಆಪ್ಷನ್ ಕೆ ಒಂದೇ. ಸೊ ಕೆ ಎಕನಾಮಿಕ್ಸ್ನ ಲೈಕ್ ಮಾಡಲೇಬೇಕಾಗತ್ತೆ. ಹಾಗಾದರೆ ಕೆ ಯಾವ್ದು ಲೈಕ್ ಮಾಡಲ್ಲ? ಫಿಸಿಕ್ಸ್ನ ಲೈಕ್ ಮಾಡಲ್ಲ. ಓಕೆ, ಇದು ಕಂಪ್ಲೀಟ್ ಆಗಿದೆ. ಇನ್ಯಾವ್ದು ಉಳಿತು? ಓ ಲೈಕ್ಸ್ ಜಿಯೋಗ್ರಫಿ. ಇನ್ಯಾವ್ದು ಉಳಿದಿದೆ ನೋಡಿ, ಯಾವ್ದಾಗಿದೆ? ಮ್ಯಾಥ್ಸ್ ಆಯಿತು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನ ಯಾರು ಲೈಕ್ ಮಾಡಿದ್ರು? ಆಗಿಲ್ಲ. ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಇಂಗ್ಲೀಷ್. ಫಿಸಿಕ್ಸ್, ಹಿಸ್ಟ್ರಿ, ಇಂಗ್ಲೀಷ್, ಜಿಯೋಗ್ರಫಿ, ಎಕನಾಮಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಇನ್ನು ಉಳಿದಿರೋದು ಯಾವುದು? ಬಯಾಲಜಿ. ಸೊ ಬಯಾಲಜಿನ ಯಾರು ಲೈಕ್ ಮಾಡ್ತಾರೆ? ಕ್ಯೂ ಲೈಕ್ ಮಾಡ್ತಾರೆ. ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಆಯಿತು. ಇದು ಆಲ್ಮೋಸ್ಟ್ ಲಿಟಲ್ ಟಫ್ ಲೆವೆಲ್, ನಾಟ್ ಎ ಮೇನ್ಸ್ ಲೆವೆಲಲ್ಲಿ ಏನಿಲ್ಲ ಈ ಥರ ಕ್ವಶನ್ಸು, ಬಟ್ ಒಂಚೂರು ತುಂಬ ಈಸಿ ಲೆವೆಲ್ಗಿಂತ ಚೂರು ಹೈ ಲೆವೆಲಲ್ಲಿದೆ. ಸೊ ಈ ಥರ ಕ್ವಶನ್ಸು ಪ್ರಿಲಿಮ್ಸಿಗೆ ಬರ್ಬೋದು. ಸೊ ಮೇನ್ಸಿಗೆ ಇದ್ರಿಗಿಂತ ಒಂಚೂರು ಟಫ್ ಇರುತ್ತೆ, ಬಟ್ ಕ್ಲರ್ಕಲ್ಲಿ ಸಮ್ಟೈಮ್ಸ್ ಮೇನ್ಸ್ಗೂ ಇದೇ ಥರ ಇರುತ್ತೆ. ಸೊ ಓಕೆ, ಇವತ್ತಿನ ವಿಡಿಯೋದಲ್ಲಿ ಇದೇ ಲಾಸ್ಟ್ ಕ್ವಶನ್ನು. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.